ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅವರ ಬೇಲು ಜೈಲು ಎರಡೂ ಡಿಸೈಡ್ ಆಗುತ್ತೆ. ಆದರೆ ಇನ್ನೂ ಕೂಡ ಥೈಲ್ಯಾಂಡ್ನಲ್ಲಿ ಆರಾಮಾಗಿದ್ದಾರೆ. ನಾವು ಸುಮ್ಮನೆ ಢವ ಢವ ಅದು ಇದು ಅಂತೆಲ್ಲ ಹೇಳ್ತೀವಿ, ಏನು ಇಲ್ಲ ರೀ, ಸುಮ್ಮನೆ ಇರ್ತಾರೆ. ಹಂಗಿದ್ರೆ ಜಾಲಿಯಲ್ಲಿ ಯಾಕಿರಬೇಕಾಗಿತ್ತು. ನಟ ದರ್ಶನ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ನಾಳೆ ಥೈಲ್ಯಾಂಡ್ನಿಂದ ವಾಪಸ್ ಆಗಲಿದ್ದಾರೆ ದರ್ಶನ್. 10 ದಿನ ಅನುಮತಿಯನ್ನು ಪಡ್ಕೊಂಡು ವಿದೇಶಕ್ಕೆ ತೆರಳಿದ್ರು. ಶೂಟಿಂಗಿಗೆ ಒಂದು ಸ್ವಲ್ಪ, ಫ್ಯಾಮಿಲಿ ಜೊತೆಗೆ ಒಂದು ಸ್ವಲ್ಪ ಅಂತ. ಪತ್ನಿ ಮಗನ ಜೊತೆಗೆ ಸದ್ಯ ಥೈಲ್ಯಾಂಡ್ನಲ್ಲೇ ದರ್ಶನ್ ಇದ್ದಾರೆ. ವಿದೇಶದಲ್ಲಿರುವಂಥ ದರ್ಶನ್ಗೆ ಬೇಲ್ನ ತಳಮಳ ಅಂತೆ. ಸೊ ನಾಳೆ ವಾಪಸ್ ಆಗಲಿದ್ದಾರೆ. ಇವತ್ತಿನ ಡಿಸಿಷನ್ ಏನು ನೋಡಿಕೊಂಡು ಅವರು ನಾಳೆ ವಾಪಸ್ ಆಗ್ತಾರಂತೆ. ಆಗದೇ ಇದ್ರೂ ಕರೆಸ್ಕೊಳ್ತಾರೆ. ಒಂದು ವೇಳೆ ಏನಾದರೂ ಅವರಿಗೆ ಜಾಮೀನು ರದ್ದಾಗುವಂಥ ಪರಿಸ್ಥಿತಿ ಬಂದರೆ, ಇಲ್ಲದೇ ಇದ್ದರೆ ಅಲ್ಲೇ ಇನ್ನೊಂದೆರಡು ದಿನ ಇದ್ಬಿಟ್ಟು ಆಮೇಲೆ ಬರ್ತಾರೋ, ಅಥವಾ ಫಿಕ್ಸ್ ಆಗಿಬಿಟ್ಟಿದ್ದೀವಿ ವಾಪಸ್ ಬರೋದು ಫ್ಲೈಟ್ ಗೀಟ್ ಎಲ್ಲ ಅಂತೇಳಿ. ಸದ್ಯಕ್ಕೆ ನಾಳೆ ಬರ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಬೇಲ್ ಏನಾದರೂ ಮುಂದುವರೆದ್ರೆ ಇನ್ನೊಂಚೂರು ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಒಂದು 2-3 ದಿನ ಇದ್ದೇ ಬರ್ತಾರೇನೋ. ಸೊ ಅದನ್ನು ನೋಡ್ಕೊಂಬಿಟ್ಟು ವಾಪಸ್ ಬರೋಣ ಅಂತ ಲೆಕ್ಕಾಚಾರ ಹಾಕಿದಂಗೆ ಕಾಣಿಸ್ತಾ ಇದೆಯಾ ಅಂತ. ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ನಾವು ಈಗ ಢವ ಢವ ತಳಮಳ ಇವೆಲ್ಲ ಹೇಳ್ತಾ ಇದ್ದೀವಿ. ಆ ರೀತಿಯಲ್ಲಿ ತಳಮಳ ಢವ ಢವ ಅನ್ನುವಂಥದ್ದು ಏನಾದರೂ ದರ್ಶನ್ ಅವ್ರಿಗೆ ಇದ್ದಿದ್ದಿದ್ರೆ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ಜೊತೆಗೆ ಜಾಲಿಯಾಗಿ ಬೋಟ್ ರೈಡ್ ಎಲ್ಲ ಮಾಡಿಕೊಂಡು ಎಲ್ಲ ಓಡಾಡ್ಕೊಂಡಿರ್ತಾರೆ. ಅಲ್ಲೇನು ಇಲ್ಲ ಅಂತ ಕಾಣಿಸುತ್ತಪ್ಪ ನನಗೆ. ಹೌದು ಅರುಣ್, ಕೆಲವೇ ನಿಮಿಷಗಳಲ್ಲಿ ದರ್ಶನ್ಗೆ ಬೇಲ್ ರದ್ದಾಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಅನ್ನೋದು ಗೊತ್ತಾಗುತ್ತೆ. ಸದ್ಯಕ್ಕಂತೂ ದರ್ಶನ್ ಅವರು ಥೈಲ್ಯಾಂಡ್ನಲ್ಲಿ ಆರಾಮಾಗಿದ್ದಾರೆ. ಯಾಕಂದರೆ ಅವರು ಆ ಆ್ಯಕ್ಟಿವಿಟೀಸ್ ಎಲ್ಲ ಗೊತ್ತಾಗುತ್ತೆ. ಅಲ್ಲಿಂದ ಫೋಟೋಸು ವಿಡಿಯೋಸ್ ಎಲ್ಲ ಬಿಟ್ಟಾಗ ಅವರು ಆರಾಮಾಗಿರೋದು, ರಿಲ್ಯಾಕ್ಸ್ ಆಗಿರೋದು ಕಂಡು ಬಂದಿತ್ತು. ಆದರೆ ಸದ್ಯಕ್ಕೆ ಈಗ ಈ ಪ್ರೆಸೆಂಟ್ ಅವರಿಗೆ ನಿಜಕ್ಕೂ ಆತಂಕ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ಏನು ಬೇಕಾದರೂ ಆಗ್ಬೋದು ಅನ್ನೋ ಆತಂಕ ಕಾಡ್ತಿರೋದ್ರಿಂದ ಅವರಿಗೆ ಸದ್ಯಕ್ಕಂತೂ ಆತಂಕ ಇದೆ. ಹೌದು, ಅವರು ಹಿಂದೆ ನಿಗದಿಯಾದಂತೆ 25ನೇ ತಾರೀಕಿಗೆ, ಜುಲೈ 25ನೇ ತಾರೀಕಿಗೆ ವಾಪಸ್ ಆಗಬೇಕಾಗಿತ್ತು. 10 ದಿನದ ಕಾಲ ಶೂಟಿಂಗ್ಗೆ ಅಂತ ಅನುಮತಿ ಪಡ್ಕೊಂಡು ಅವರು ಥೈಲ್ಯಾಂಡ್ಗೆ ಹೋಗಿದ್ರು. ಹೋಗುವಾಗಲೇ ಪತ್ನಿ ಮಗನ ಜೊತೆ ಹೋಗಿದ್ರು. ಒಂದು 5 ದಿನ ಮಾತ್ರ ಹಾಡಿನ ಶೂಟಿಂಗ್ ನಡೆದಿತ್ತು. ಅದಾದ ಬಳಿಕ ಅವ್ರು ರಿಲ್ಯಾಕ್ಸ್ ಆಗೋದಕ್ಕೆ ಅಂತಲೇ 5 ದಿನ ಎಕ್ಸ್ಟೆಂಡ್ ಮಾಡಿಕೊಂಡು ಅಲ್ಲಿದ್ದರು. ಹೌದು, ಸದ್ಯಕ್ಕೀಗ ಥೈಲ್ಯಾಂಡ್ನ ಪುಕೆಟ್ನಲ್ಲಿ ದರ್ಶನ್ ಪತ್ನಿ ಹಾಗೂ ಮಗನ ಜೊತೆಗಿದ್ದಾರೆ. ನಾಳೆ ಅವರು ಅಲ್ಲಿಂದನೇ ವಾಪಸ್ ಆಗ್ತಾರೆ. ಹೌದು, ಸದ್ಯಕ್ಕಂತೂ ಅವರಿಗೆ ಆತಂಕ ಅಂತೂ ಇದ್ದೇ ಇದೆ. ಬೇಲ್ ರದ್ದಾಗ್ಬಿಟ್ರೆ ಮುಂದೇನು ಅನ್ನೋ ಭವಿಷ್ಯದ ಚಿಂತೆ ಅಂತೂ ಕಾಡುತ್ತೆ. ಯಾಕಂದರೆ ಸಿನಿಮಾ ಅದು ಇದು ಕಾರಣಗಳನ್ನು ಕೊಟ್ಟು ಬೇಲ್ ಪಡ್ಕೊಂಡಿದ್ರು. ಇದಾದ ಬಳಿಕ 5-6 ತಿಂಗಳು ಆಗೋಯ್ತು ಅವರಿಗೆ. ಒಂದೇ ಸಿನಿಮಾ ಮುಗಿಸಿರೋದು, ಒಂದಿಷ್ಟು ಕಮಿಟ್ಮೆಂಟ್ ಇದೆ, ಬೇಲ್ ಸಿಕ್ಕೇ ಬಿಡ್ತು ಅಂತ ಸಾಕಷ್ಟು ಸಿನಿಮಾಗಳನ್ನು ಒಪ್ಕೊಂಡು ಬಿಟ್ಟಿದ್ರು. ಆದರೆ ಸದ್ಯಕ್ಕೀಗ ಆಗುವಂಥ ತಳಮಳ ಇದೆಯಲ್ಲ, ಅವರಿಗೆ ಗೊತ್ತು. ಎಲ್ಲೋ ಒಂದು ಕಡೆ ಹೊರಗಡೆ ತೋರಿಸ್ಕೊಳ್ಬೋದು ಅದು ಚೆನ್ನಾಗಿದ್ದೀನಿ ಅಂತ. ಆದರೆ ಅವರು ನಾಳೆ ಅಂತೂ ಬರೋದಕ್ಕೆ ಸಜ್ಜಾಗಿದ್ದಾರೆ. ಥೈಲ್ಯಾಂಡ್ನಿಂದ ಪತ್ನಿ ಹಾಗೂ ಮಗನ ಜೊತೆ ಬರ್ತಾರೆ. ಹಿಂದೆ ಭಾನುವಾರವೇ ಶೂಟಿಂಗ್ ಮುಗಿದೋಗಿತ್ತು ಅವ್ರದ್ದು ಡೆವಿಲ್ ಹಾಡಿನ ಚಿತ್ರೀಕರಣ. ಸಿನಿಮಾ ಟೀಮೆಲ್ಲ ವಾಪಸ್ ಬಂದ್ಬಿಟ್ಟಿದೆ. ದರ್ಶನ್ ಅಲ್ಲಿ ಫ್ರೆಂಡ್ಸ್ ಜೊತೆಗೆ ಜಾಲಿಯಾಗಿರಬೇಕು ಅಂತ ಹೋಗಿದ್ರು. ಆದರೆ ಅಟ್ ಪ್ರೆಸೆಂಟ್ ಈಗ ದರ್ಶನ್ಗೆ ತಳಮಳ ಆತಂಕ ಅಂತೂ ಆಗ್ತಿರೋದಂತೂ ನಿಜ. ಓಕೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.